ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟ ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಅನ್ನದಾತರು ಈಗ ವರುಣನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಾರೆ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ರೈತರು ಒಟ್ಟಾಗಿ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ತೀರ್ಥರಾಮೇಶ್ವರದಲ್ಲಿ 2 ದಿನಗಳ ವಿಶೇಷ ಪೂಜೆ ಹಾಗೂ ಜಲಾಭಿಷೇಕ ಹಮ್ಮಿಕೊಂಡಿದ್ದಾರೆ. ನ್ಯಾಮತಿ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಬಸವಣ್ಣ ದೇವರ ಉತ್ಸವ ಮೂರ್ತಿಗಳನ್ನು ಭವ್ಯ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಸುಮಾರು 30 ಕಿಲೋಮೀಟರ್ ದೂರದ ತೀರ್ಥರಾಮೇಶ್ವರ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಬೃಹತ್ ಪಾದಯಾತ್ರೆಯ ಮೂಲಕ ತಲುಪಿದ್ದಾರೆ. ಶ್ರೀ ಕ್ಷೇತ್ರ ತೀರ್ಥರಾಮೇಶ್ವರದಲ್ಲಿರುವ ಪವಿತ್ರ ಬಾವಿಯ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಿದರೆ ತಕ್ಷಣವೇ ಮಳೆಯಾಗುತ್ತದೆ ಎನ್ನುವ ಅಪಾರ ನಂಬಿಕೆ ಭಕ್ತರಲ್ಲಿದೆ. ಈ ಹಿಂದೆ ಭೀಕರ ಬರಗಾಲ ಎದುರಾದಾಗಲೂ ಇಲ್ಲಿ ಪೂಜೆ ಸಲ್ಲಿಸಿದ ತಕ್ಷಣವೇ ಸಮೃದ್ಧ ಮಳೆಯಾಗಿರುವ ಹಲವು ನಿದರ್ಶನಗಳಿವೆ. ಇದೇ ಇತಿಹಾಸವನ್ನು ನೆನೆದು ಮಳೆಯಿಲ್ಲದೆ ಕಂಗಾಲಾಗಿರುವ ಹೊನ್ನಾಳಿ ನ್ಯಾಮತಿ ಭಾಗದ ರೈತರು 2 ದಿನಗಳ ಕಾಲ ಜಲಾಭಿಷೇಕದ ಜೊತೆಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ಕಳೆದ 23 ವರ್ಷಗಳ ಹಿಂದೆ ಇದೇ ರೀತಿ ಪಾದಯಾತ್ರೆ ನಡೆಸಿ ಪೂಜೆ ಸಲ್ಲಿಸಿದಾಗ ಊರು ತಲುಪುವುದರೊಳಗೆ ಭರ್ಜರಿ ಮಳೆಯಾಗಿತ್ತು. ಈಗ 23 ವರ್ಷಗಳ ನಂತರ ಮತ್ತೆ ಈ ಧಾರ್ಮಿಕ ಇತಿಹಾಸ ಪುನರಾವರ್ತನೆಯಾಗಿದ್ದು ಈ ಬಾರಿಯೂ ಪೂಜೆ ಮುಗಿದು ಪಲ್ಲಕ್ಕಿ ಊರು ತಲುಪುವಷ್ಟರಲ್ಲಿ ವರುಣದೇವ ಕೃಪೆ ತೋರುತ್ತಾನೆ ಎಂದು ಗ್ರಾಮಸ್ಥರು ದೃಢ ನಂಬಿಕೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೆಸರು ಯಾವ ಊರಿಂದ ಬಂದಿರೋದು? ಏನು ಪೂಜೆ ಇದು? ನಮ್ಮ ಹೆಸರು ಹರೀಶ್ ಅಂತೇಳಿ, ಬಸವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಬಸವನಹಳ್ಳಿ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ, ಅಲ್ಲಿಂದ ಬಂದಿದ್ದೀವಿ. ಈಗ 2002ನೇ ಇಸ್ವಿಯಲ್ಲಿ ನಮ್ಮ ಗ್ರಾಮದ ದೇವತೆಗಳಾದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಬಸವೇಶ್ವರ ಸ್ವಾಮಿ, ಈ 3 ದೇವರುಗಳನ್ನು 2002ನೇ ಇಸ್ವಿಯಲ್ಲಿ ಇಲ್ಲಿಗೆ ಮಳೆ, ಅವಾಗ ಭೀಕರ ಬರಗಾಲ ಇತ್ತು. ಆ ಉದ್ದೇಶದ ಆ ಟೈಮಲ್ಲಿ ನಾವು ಇಲ್ಲಿಗೆ ದೇವರುಗಳನ್ನ ತಗೊಂಡು ಅಭಿಷೇಕ ಮಾಡಿಸಿ ಬೀರಪ್ಪ ಮಳೆ ತರುವಂಥ ಕೆಲಸ ಆ ದಿನ ಮಾಡಿತ್ತು. ಅದೇ ರೀತಿ ಮತ್ತೆ ಸ್ವಲ್ಪ ಮಳೆ ಹಾಗೂ ಗ್ರಾಮದ ಸಮೃದ್ಧಿ ಹಾಗೂ ಅಭಿವೃದ್ಧಿಗೆ ಹೋಗಲಿ ಅನ್ನೋ ಒಂದು ಉದ್ದೇಶ, ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈಗೇನು 24 ವರ್ಷದ ಹಿಂದೆ ಬಂದಿದ್ವೋ ಅದೇ ರೀತಿ ಈಗ ಮತ್ತೆ ಎಲ್ಲರೂ ಕೂಡ ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ತೀರ್ಥರಾಮೇಶ್ವರಕ್ಕೆ ಪಾದಯಾತ್ರೆ ಬರುವ ಮುಖಾಂತರ ವಿಜೃಂಭಣೆಯಿಂದ ವಾಲ್ಗ, ಡೊಳ್ಳು, ಭಜನೆ, ಕಾಳೆ ಹಾಗೂ ಇತ್ಯಾದಿ ವಾದ್ಯಗೋಷ್ಠಿಯೊಂದಿಗೆ ನಾವು ಇಲ್ಲಿ ಬಂದಿದ್ದೀವಿ. ನಾಳೆ 3 ದೇವರಿಗೂ ಮತ್ತು ತೀರ್ಥರಾಮೇಶ್ವರ ಸ್ವಾಮಿಗೂ ಕೂಡ ವಿಜೃಂಭಣೆಯಿಂದ ಅಭಿಷೇಕ ಮಾಡುವ ಮುಖಾಂತರ ಹಾಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬೇಳ್ಕೊಳ್ಳೋದ್ರ ಜೊತೆಗೆ ಈ ಬಂದಂಥ ಭಕ್ತಾದಿಗಳಿಗೆ ಈ 2 ಟೈಮ್ ತಿಂಡಿ, 2 ಟೈಮ್ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಇದಕ್ಕೆ ಏನು ಪ್ರಸಾದ ವಿನಿಯೋಗಕ್ಕೆ ಏನು ಬೇಕೋ ಅದೆಲ್ಲರನ್ನೂ ಕೂಡ ಸಹಕಾರದೊಂದಿಗೆ ಇವತ್ತು ನಾವು ಈ ದೇವಸ್ಥಾನ ಹತ್ರ ಬಂದು ಅಭಿಷೇಕ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ನಮ್ಮ ಇಡೀ ಸಮಸ್ತ ನಮ್ಮ ನಾಡಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಪಾದಯಾತ್ರೆ ಮುಖಾಂತರ ನಾವು ಈ ಬೀರಪ್ಪ ದೇವರ ಪಲ್ಲಕ್ಕಿ ಹಾಗೂ ಬಸವೇಶ್ವರ ಸ್ವಾಮಿ ಪಲ್ಲಕ್ಕಿ ಹಾಗೂ ನರಸಿಂಹ ಸ್ವಾಮಿಯನ್ನು ನಾವು ಹೊತ್ಕೊಂಡು ಇಲ್ಲಿಗೆ ತಗೊಂಬಂದಿದ್ದೀವಿ. ಅದಕ್ಕೆ ನಮ್ಮೆಲ್ಲ ಬಸವನಹಳ್ಳಿ ಗ್ರಾಮಸ್ಥರು ಹಾಗೂ ನಮಗೆ ಏನು ಸಹಕಾರ ನೀಡಿದಂಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ಬಸವನಹಳ್ಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಣ ಎಲ್ಲ ತುಂಬ ಚೆನ್ನಾಗಿದೆ.